ಸ್ನೇಹಿತರೆ ನಮಸ್ಕಾರ. ಒಂದು ಸಣ್ಣ ಅಪ್ಡೇಟು. ನೀವು ಗ್ಯಾಸ್ ಗೀಝರ್ಗಳು ಯೂಸ್ ಮಾಡಬೇಕಾದ್ರೆ ಸಿಲಿಂಡ್ರ್ ಖಾಲಿ ಆಗುತ್ತೆ. ಸಿಲಿಂಡ್ರ್ ಖಾಲಿ ಆದಾಗ ಮತ್ತೆ ನೀವು ಚೇಂಜ್ ಮಾಡ್ತೀರಾ, ತುಂಬಿರೋ ಸಿಲಿಂಡ್ರನ್ನ ಫಿಟ್ ಮಾಡ್ತೀರಾ. ಫಿಟ್ ಆದಾಗ ನಿಮ್ಗೆ ಎಷ್ಟೊಂದು ಸಲ ಬೇಕಾದ್ರೆ ನೋಡಿ ಆನ್ ಆಗಲ್ಲ, ಅಂದರೆ ಗ್ಯಾಸೇ ಹತ್ಕೊಳ್ಳಲ್ಲ. ಸೌಂಡ್ ಆನ್ ಬರುತ್ತೆ, ಸೌಂಡ್ ಆಗುತ್ತೆ, ಪಟ್ 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 ಅನ್ನುತ್ತೆ, ವಾಲ್ ಓಪನ್ ಆಗಲ್ಲ, ಅದು ನಿಮಗೆ ಗ್ಯಾಸ್ ತೊಗೊಳ್ಳಲ್ಲ, ಉರಿಯಲ್ಲ. ಅವಾಗ ನೀವು ಪ್ರಾಬ್ಲಮ್ ಅಂದ್ಬಿಟ್ಟು ನಮ್ಮ ಅಂಗಡಿಗಳಿಗೆ ತೊಗೊಂಬರ್ತೀರಾ, ಮೆಕ್ಯಾನಿಕ್ ಹತ್ರ ತೊಗೊಂಬರ್ತಿಲ್ಲ, ಮೆಕ್ಯಾನಿಕ್ಗೆ ಹೇಳ್ತೀರಾ. ಅದಕ್ಕೆ ನಾನು ಅದನ್ನು ವಿಚಾರವಾಗಿ ವಿಡಿಯೋ ಮಾಡ್ತಾಯಿದ್ದೀನಿ. ಇದು ಇವಾಗ ಮೈಂಡಿಗೆ ಬಂತು, ನನಗೆ ನಿನ್ನೆ ಅನುಭವ ಆಯಿತು ನನ್ನ ಮನೇಲಿ. ಬಟ್ ಅದ್ರ ಬಗ್ಗೆ ನಾನು ಸೆಂಟ್ರಲ್ಲಿ ವಿಡಿಯೋಗಳಲ್ಲಿ ಹೇಳಿದ್ದೀನಿ, ಬಟ್ ಅದನ್ನು ಯಾರು ಅಬ್ಸರ್ವ್ ಮಾಡಲ್ಲ. ಅದಕ್ಕೋಸ್ಕರ ಈ ಸಪ್ರೇಟ್ ವಿಡಿಯೋ ಮಾಡಿ ಹೇಳ್ತಾಯಿದ್ದೀನಿ. ಏನಪ್ಪ ಅಂತ ಹೇಳಿದ್ರೆ, ಏರ್ ಬ್ಲಾಕ್ ಆಗುತ್ತೆ ಹೊಸ ಸಿಲಿಂಡ್ರ್ ಹಾಕಿದಾಗ. ನೀವು ಅದ್ರ ಒಳಗಡೆ ಒಂಥರ ಸ್ಟಾರ್ಟಿಂಗು ನೀವು ಪ್ರೆಸರ್ಗೋ ಅಥವಾ ಆಯಿಲ್ ನೆಟ್ಸ್ಗೋ ಏನಕ್ಕೋ ಗೊತ್ತಿಲ್ಲ, ಹೊಸ ಸಿಲಿಂಡ್ರ್ ಹಾಕಿದಾಗ ಅದು ಏರ್ ಬ್ಲಾಕ್ ಆಗೋ ಥರ ಆಗುತ್ತೆ. ಆವಾಗ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಪೈಪು ಮತ್ತು ರೆಗ್ಯುಲೇಟ್ರನ್ನ ರಿಮೂವ್ ಮಾಡಿ ಸಪ್ರೇಟ್ ಮಾಡಿಬಿಟ್ಟು ವಾಪಸ್ ಫಿಟ್ ಮಾಡಿ. ಪೈಪು ಮತ್ತು ರೆಗ್ಯುಲೇಟ್ರ್ ಇರುತ್ತಲ್ಲ, ಅದೆರಡನ್ನೂ ಸಪ್ರೇಟ್ ಮಾಡಿ ಆಮೇಲೆ ವಾಪಸ್ ಫಿಟ್ ಮಾಡಿಬಿಟ್ಟು ಆಮೇಲೆ ವಾಪಸ್ಸು ಸಿಲಿಂಡ್ರಿಗೆ ಹಾಕಿ ವರ್ಕ್ ಆಗುತ್ತೆ. ಆ ಥರ ಯಾವಾಗಲೂ ಪದೇ ಪದೇ ಆಗಬಾರ್ದು ಅಂದರೆ ಏನು ಮಾಡಬೇಕು ಅಂತ ಹೇಳಿದ್ರೆ, ನೀವು ತುಂಬಿರೋ ಸಿಲಿಂಡ್ರನ್ನ ನಿಮ್ಮ ಅಡುಗೆ ಮನೆಗೆ ಯೂಸ್ ಮಾಡಿಬಿಟ್ಟು ಒಂದಿನನೋ ಅಥವಾ 2 ದಿನನೋ ಯೂಸ್ ಮಾಡಿಬಿಟ್ಟು ಆಮೇಲೆ ಬೇಕಾದ್ರೆ ಫಿಟ್ ಮಾಡಿ, ಇಲ್ಲ ಹಳೆ ಸಿಲಿಂಡ್ರನ್ನ ಫಿಟ್ ಮಾಡಿ. ಏಕ್ದಮ್ ಹೊಸ ಸಿಲಿಂಡ್ರನ್ನ ಗ್ಯಾಸ್ ಗೀಝರ್ಗೆ ನೀವು ಫಿಟ್ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಅದು ತುಂಬ ಸಮಸ್ಯೆ. ಬೇಕಾದ್ರೆ ಎಷ್ಟೋ ಮನೆಗಳಲ್ಲಿ ಆಗಿರುತ್ತೆ ಈ ಅನುಭವ. ಆಗಿರೋರು ಕಮೆಂಟ್ ಮಾಡಿ, ಅವಾಗ ನನಗೂ ಕನ್ಫರ್ಮ್ ಆಗುತ್ತೆ, ಅವಾಗ ಪರವಾಗಿಲ್ಲ ನಾನು ವೀಡಿಯೋ ಮಾಡಿದ್ದಕ್ಕೂ ಸಾರ್ಥಕ ಆಯಿತು ಅಂತ. 100% ಏರ್ ಬ್ಲಾಕ್ ಆಗೇ ಆಗುತ್ತೆ. ಹೊಸ ಸಿಲಿಂಡ್ರ್ ಹಾಕಿದಾಗ ತುಂಬ ಜನಕ್ಕೆ ಪ್ರಾಬ್ಲಮ್ ಬಂದಿರುತ್ತೆ ಗ್ಯಾಸ್ ಗೀಝರ್. ನಿಜಾನ ಇಲ್ವಾ? ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಇಷ್ಟ ಆದರೆ ದಯವಿಟ್ಟು ಫಾಲೋ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ನಮ್ಮದು ಯೂಟ್ಯೂಬು ಇದೆ, ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಬಾಯ್.